ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬಿಎನ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈಗ ಚಿನ್ನಯ್ಯ ಏನೆಲ್ಲ ಹೇಳ್ದ ಈ ಸಂದರ್ಭದಲ್ಲಿ? ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಫಿಕ್ಸಾ ಅನ್ನುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಗಳಗಳನೆ ಹೊತ್ತ ಚಿನ್ನಯ್ಯ, ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ. ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವ ಇಚ್ಛೆ ಹೇಳಿಕೆ ದಾಖಲಿಸಲಾಯಿತು. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು. ಈ ವೇಳೆ ನಗುತ್ತಲೇ ಚಿನ್ನಯ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ್ದ. ಸದ್ಯ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬಿಎನ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈಗ ಚಿನ್ನಯ್ಯ ಏನೆಲ್ಲ ಹೇಳ್ದ ಈ ಸಂದರ್ಭದಲ್ಲಿ? ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಫಿಕ್ಸಾ ಅನ್ನುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಗಳಗಳನೆ ಹೊತ್ತ ಚಿನ್ನಯ್ಯ, ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ. ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವ ಇಚ್ಛೆ ಹೇಳಿಕೆ ದಾಖಲಿಸಲಾಯಿತು. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು. ಈ ವೇಳೆ ನಗುತ್ತಲೇ ಚಿನ್ನಯ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ್ದ. ಸದ್ಯ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬಿಎನ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈಗ ಚಿನ್ನಯ್ಯ ಏನೆಲ್ಲ ಹೇಳ್ದ ಈ ಸಂದರ್ಭದಲ್ಲಿ? ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಫಿಕ್ಸಾ ಅನ್ನುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಗಳಗಳನೆ ಹೊತ್ತ ಚಿನ್ನಯ್ಯ, ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ. ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವ ಇಚ್ಛೆ ಹೇಳಿಕೆ ದಾಖಲಿಸಲಾಯಿತು. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು. ಈ ವೇಳೆ ನಗುತ್ತಲೇ ಚಿನ್ನಯ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ್ದ. ಸದ್ಯ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬಿಎನ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈಗ ಚಿನ್ನಯ್ಯ ಏನೆಲ್ಲ ಹೇಳ್ದ ಈ ಸಂದರ್ಭದಲ್ಲಿ? ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಫಿಕ್ಸಾ ಅನ್ನುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ.
ಕೋರ್ಟ್ನಲ್ಲಿ ಗಳಗಳನೆ ಅತ್ತ ಚಿನ್ನಯ್ಯ, ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು. ಮಾಸ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಅಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ. ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವಇಚ್ಛೆ ಹೇಳಿಕೆ ದಾಖಲಿಸಲಾಯಿತು. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು. ಈ ವೇಳೆ ನಗುತ್ತಲೇ ಚಿನ್ನಯ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ್ದ. ಸದ್ಯ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬಿಎನ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈಗ ಚಿನ್ನಯ್ಯ ಏನೆಲ್ಲ ಹೇಳ್ದ ಈ ಸಂದರ್ಭದಲ್ಲಿ? ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಫಿಕ್ಸಾ ಅನ್ನುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಗಳಗಳನೆ ಅತ್ತ ಚಿನ್ನಯ್ಯ, ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು. ಮಾಸ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಅಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ. ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವಇಚ್ಛೆ ಹೇಳಿಕೆ ದಾಖಲಿಸಲಾಯಿತು. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು. ಈ ವೇಳೆ ನಗುತ್ತಲೇ ಚಿನ್ನಯ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ್ದ. ಸದ್ಯ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಬಿಎನ್ಎಸ್ ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈಗ ಚಿನ್ನಯ್ಯ ಏನೆಲ್ಲ ಹೇಳ್ದ ಈ ಸಂದರ್ಭದಲ್ಲಿ? ಈ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಫಿಕ್ಸಾ ಅನ್ನುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಗಳಗಳನೆ ಅತ್ತ ಚಿನ್ನಯ್ಯ, ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು. ಮಾಸ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಅಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ. ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವಇಚ್ಛೆ ಹೇಳಿಕೆ ದಾಖಲಿಸಲಾಯಿತು. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು. ಈ ವೇಳೆ ನಗುತ್ತಲೇ ಚಿನ್ನಯ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ್ದ. ಸದ್ಯ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.